ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದ ಬಲೂಚ್ ಹಾಗೂ ಖೈಬರ್ ಪಖ್ತೂನ್ಖ್ವಾಗಳಲ್ಲಿ ಹೋರಾಟ ತೀವ್ರವಾಗ್ತಾ ಇದೆ. ಬಲೂಚ್ ಲಿಬರೇಷನ್ ಆರ್ಮಿ ಅಲ್ಲಿ ಈಗ ಒಂದಿಡೀ ರೈಲನ್ನು ಹೈಜಾಕ್ ಮಾಡಿದೆ. ನೀವು ವಿಮಾನಗಳನ್ನು ಹೈಜಾಕ್ ಮಾಡೋದನ್ನ, ಅವುಗಳನ್ನು ತಗೊಂಡು ಹೋಗಿ ಬೇರೆ ಯಾವುದೋ ದೇಶದಲ್ಲಿ ಇಟ್ಕೊಂಡು ಹೆದರಿಸೋದನ್ನ ಕೇಳಿರ್ತೀರಿ. ಆದರೆ ಬಲೂಚಿಸ್ತಾನದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಪಾಕಿಸ್ತಾನದ ರೈಲೊಂದನ್ನು ಅಪಹರಿಸಿದ್ದಾರೆ. ಅದರಲ್ಲಿನ 100 ಮಂದಿಯನ್ನು ಒತ್ತೆಯಾಳುಗಳನ್ನಾಗಿ ಇಟ್ಕೊಂಡಿದ್ದಾರೆ. ಅವರನ್ನು ಬಿಡಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಸೇನಾ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಮುಂದಾಗಿದೆ. ನೀವು ಏರಿಯಲ್ ದಾಳಿಗಳನ್ನು ಹೀಗೆ ಮುಂದುವರಿಸಿದರೆ ಟ್ರೈನಲ್ಲಿರೋ ಒಬ್ಬ ಕೂಡ ಬದುಕಿ ವಾಪಸ್ಸು ಬರುವುದಿಲ್ಲ ಅಂತ ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಹಾಗಾದರೆ ಬಲೂಚಿಸ್ತಾನದಲ್ಲಿ ಏನಾಗ್ತಾ ಇದೆ? ಇಡೀ ರೈಲನ್ನು ಅಪಹರಿಸಿದ್ದಾದರೂ ಹೇಗೆ? ಬನ್ನಿ ನೋಡೋಣ. ಗೆಳೆಯರೆ, ಬಲೂಚಿಸ್ತಾನ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇಡೀ ಪಾಕಿಸ್ತಾನದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹಾಗೂ ಅತಿ ಹೆಚ್ಚು ಭೂಪ್ರದೇಶವನ್ನು ಹೊಂದಿರೋ ರಾಜ್ಯ ಇದು. ಬಲೂಚಿಸ್ತಾನ ಅನ್ನೋದು ಬಲೂಚ್ ಹೆಸರಿನ ಜನಾಂಗಕ್ಕೆ ಸೇರಿದ ನೆಲ. ಈ ಬಲೂಚರು ಪಾಕಿಸ್ತಾನದಲ್ಲಿ ಮಾತ್ರ ಅಲ್ಲ, ಇರಾನ್ ಹಾಗೂ ಆಫ್ಘನಿಸ್ತಾನದಲ್ಲೂ ಇದ್ದಾರೆ. ಹೀಗಾಗಿ ಬಲೂಚಿಸ್ತಾನ ಇರಾನ್, ಆಫ್ಘನಿಸ್ತಾನಗಳಲ್ಲಿ ಕೂಡ ವಿಸ್ತರಿಸಿಕೊಂಡಿದೆ. ಇದೆಲ್ಲವನ್ನ ಸೇರಿಸಿ ಗ್ರೇಟರ್ ಬಲೂಚಿಸ್ತಾನ ಮಾಡಬೇಕು, ಪ್ರತ್ಯೇಕ ದೇಶದ ಸ್ಥಾಪನೆ ಆಗಬೇಕು ಅನ್ನೋ ಕೂಗು ಅಲ್ಲಿ ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಇನ್ನು ಬಲೂಚ್ ಸ್ವಾತಂತ್ರ್ಯಕ್ಕೆ ಪೂರ್ವ ಪ್ರತ್ಯೇಕ ಸಂಸ್ಥಾನ ಆಗಿತ್ತು. ಅದನ್ನು ಪಾಕಿಸ್ತಾನದಲ್ಲಿ ವಿಲೀನಗೊಳಿಸೋದಕ್ಕೂ ಅವರಿಗೆ ಇಷ್ಟ ಇರಲಿಲ್ಲ. ಆದರೆ ಮೊಹಮ್ಮದ್ ಅಲಿ ಜಿನ್ನಾನ ವಂಚನೆಯ ಕಾರಣಕ್ಕೆ ಬಲೂಚಿಸ್ತಾನ ಪಾಕಿಸ್ತಾನದಲ್ಲಿ ವಿಲೀನಗೊಳ್ಳೋ ಹಾಗಾಯಿತು. ವಿಲೀನದ ಸಂದರ್ಭದಲ್ಲಿ ಅವರಿಗೆ ಕೊಟ್ಟ ಯಾವ ಮಾತನ್ನು ಪಾಕಿಸ್ತಾನ ಉಳಿಸ್ಕೊಳ್ಳಿಲ್ಲ. ಗೆಳೆಯರೆ, ಬಲೂಚಿಸ್ತಾನದ ಬಗ್ಗೆ ಪ್ರತ್ಯೇಕ ವಿಡಿಯೋವೊಂದನ್ನು ಈ ಹಿಂದೆ ಮಾಡಿದ್ದೀನಿ. ಅದರ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಇನ್ನು ಬಲೂಚ್ ಪ್ರತ್ಯೇಕತೆಗಾಗಿ ಹೋರಾಟ ಆರಂಭ ಆದಾಗ ಅದಕ್ಕೆ ಸೋವಿಯತ್ ರಷ್ಯಾ ಬೆಂಬಲವಾಗಿ ನಿಂತಿತ್ತು. ಯಾಕೆಂದರೆ ಅವತ್ತಿಗೆ ಶೀತಲ ಸಮರ ನಡೀತಿತ್ತು. ಆಫ್ಘನಿಸ್ತಾನದಲ್ಲಿ ರಷ್ಯಾದ ಪಡೆಗಳಿದ್ವು. ಅವರನ್ನು ಅಲ್ಲಿಂದ ಎಬ್ಬಿಸಬೇಕು ಅಂತ ಅಮೆರಿಕ ಪ್ರಯತ್ನ ಪಡ್ತಾ ಇತ್ತು. ಅವತ್ತು ಅಮೆರಿಕಾದ ಬೆನ್ನಿಗೆ ಪಾಕಿಸ್ತಾನ ನಿಂತಿತ್ತು. ಹೀಗಾಗಿ ಪಾಕಿಸ್ತಾನದಲ್ಲಿ ಕೂಡ ಒಂದಷ್ಟು ಆಂತರಿಕ ಸಮಸ್ಯೆಗಳನ್ನು ರಷ್ಯಾ ಸೃಷ್ಟಿ ಮಾಡಬೇಕು ಅಂದ್ಕೊಳ್ತು. ರಷ್ಯಾ ಬಲೂಚ್ ಭಾಗದಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನೆರವು ಕೊಡೋದಕ್ಕೆ ಶುರು ಮಾಡ್ತು. ಅವರಿಗೆ ಬೇಕಾದ ಒಂದಷ್ಟು ಆಯುಧ, ಹಣಕಾಸು, ತರಬೇತಿಯನ್ನು ಕೊಡ್ತಾ ಹೋಯಿತು. ಆದರೆ ಅಲ್ಲಿ ಬಲೂಚ್ ಪ್ರತ್ಯೇಕಗೊಳ್ಳಬೇಕು ಅನ್ನೋದಕ್ಕಿಂತ ಪಾಕಿಸ್ತಾನದಲ್ಲಿ ಒಂದು ಸಮಸ್ಯೆ ಜೀವಂತವಾಗಿರಬೇಕು ಅನ್ನೋದಷ್ಟೇ ರಷ್ಯಾದ ಉದ್ದೇಶ ಆಗಿತ್ತು. ಸೊ ಅವತ್ತು ಬಲೂಚಿಗರಿಗೆ ಸೋವಿಯತ್ನಿಂದ ದೊಡ್ಡ ಮಟ್ಟದ ಸಹಾಯ ಏನು ಸಿಗಲಿಲ್ಲ. ಅಷ್ಟರಲ್ಲಿ ಸೋವಿಯತ್ ಒಡೆದು ಹೋಯಿತು. ರಷ್ಯಾ ಆರ್ಥಿಕ ಸಮಸ್ಯೆಗೆ ಸಿಲುಕ್ಕೊಳ್ತು. ಬಲೂಚ್ ಹೋರಾಟ ಕೂಡ ಹಾಗೆ ಒಣಗಿ ಹೋಯಿತು. ಆದರೆ ಬಲೂಚಿಗರ ಸಿಟ್ಟು ತಣದಿರಲಿಲ್ಲ. ಅವರು ಪಾಕಿಸ್ತಾನದ ವಿರುದ್ಧ ಆಗಾಗ ದಾಳಿಗಳನ್ನು ಮಾಡ್ತಲೇ ಬರ್ತಿದ್ರು. 2014 ನಂತರ ಬಲೂಚ್ ಹೋರಾಟ ಮತ್ತೆ ಶಕ್ತಿ ಪಡ್ಕೊಳ್ತು. ಈಗಂತೂ ಅವರು ಹೇಗಾಗಿದ್ದಾರೆ ಅಂದರೆ, ಅಲ್ಲಿ ಒಂದು ಕಡೆ ಜನ ಶಾಂತಿಯುತವಾಗಿ ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ. ವಿಶ್ವಸಂಸ್ಥೆಯ ಅಂಗಳಕ್ಕೆ ಪಾಕಿಸ್ತಾನ ಮಾಡ್ತಿರೋ ಮಾನವ ಹಕ್ಕುಗಳ ದಮನವನ್ನು ತಗೊಂಡು ಹೋಗ್ತಾ ಇದ್ದಾರೆ. ನಮಗೆ ಸಹಾಯ ಮಾಡಿ ಅಂತ ವಿಶ್ವ ವೇದಿಕೆಯನ್ನು ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನದ ವಿರುದ್ಧ ಸಶಸ್ತ್ರ ಹೋರಾಟ ಕೂಡ ನಡೀತಾ ಇದೆ. ಬಲೂಚಿಗರು ಕೇವಲ ಪಾಕಿಸ್ತಾನವನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇಲ್ಲ, ಬದಲಿಗೆ ಅಲ್ಲಿನ ಚೀನಾ ಹೂಡಿಕೆಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ. ಸಿಪೆಕ್ ಮೇಲೆ, ಅಲ್ಲಿ ಚೀನಾ ನಿರ್ಮಾಣ ಮಾಡಿದ ಗ್ವಾದಾರ್ ಬಂದರಿನ ಮೇಲೆ, ಚೀನಾದ ಕಾರ್ಮಿಕರ ಮೇಲೆ, ಇಂಜಿನಿಯರ್ಗಳ ಮೇಲೆ, ಅಲ್ಲಿನ ವಿಶ್ವವಿದ್ಯಾಲಯಗಳಲ್ಲಿನ ಚೈನಾ ವಿದ್ಯಾರ್ಥಿಗಳ ಮೇಲೆ, ಹೀಗೆ ಚೈನಾದವರು ಎಲ್ಲಿ ಕಂಡರೂ ಬಲೂಚಿ ಪಡೆಗಳು ದಾಳಿ ಮಾಡುತ್ತವೆ. ಚೈನಾ ಮಾತ್ರ ಅಲ್ಲ, ಪಂಜಾಬಿಗಳು ಕೂಡ ಬಲೂಚ್ ಪ್ರದೇಶಕ್ಕೆ ಬರೋದು ಬೇಡ ಅಂತ ಅವರು ಹೇಳ್ತಾ ಇದ್ದಾರೆ. ಗೆಳೆಯರೆ, ನಿಮಗೆ ಈ ಹಿಂದೆ ಕೂಡ ಹೇಳಿದ್ದೀನಿ, ಪಾಕಿಸ್ತಾನದಲ್ಲಿ ಹೇಗೆ ಅಂದರೆ ಸಂಪನ್ಮೂಲಗಳು ಬಲೂಚಿಸ್ತಾನ, ಖೈಬರ್ ಪಖ್ತೂನ್ಖ್ವಾಗಳಲ್ಲಿವೆ. ಅವುಗಳನ್ನು ಅನುಭವಿಸಿ ಶ್ರೀಮಂತರಾಗ್ತಾ ಇರೋದು ಮತ್ತು ಪಾಕಿಸ್ತಾನದ ರಾಜಕೀಯ ಅಧಿಕಾರವನ್ನು ಅನುಭವಿಸ್ತಾ ಇರೋದು ಅಲ್ಲಿನ ಪಂಜಾಬಿಗಳು. ಹೀಗಾಗಿ ಬಲೂಚಿಗರಿಗೆ, ಸಿಂಧರಿಗೆ, ಖೈಬರ್ ಭಾಗದ ಪಠಾಣರಿಗೆ ಯಾರಿಗೂ ಕೂಡ ಪಂಜಾಬ್ ಭಾಗದ ಪಾಕಿಗಳನ್ನು ಕಂಡ್ರಾಗೋದಿಲ್ಲ. ಸೊ ಬಲೂಚಿಸ್ತಾನದ ಪಡೆಗಳು ಕೂಡ ಅಲ್ಲಿಗೆ ಪಂಜಾಬಿಗಳು ಬರೋದು ಬೇಡ ಅಂತ ಹೇಳ್ತಾ ಇವೆ. ಇದರ ಜೊತೆಗೆ ಅಲ್ಲಿ ಪಾಕಿಸ್ತಾನದ ಸೇನೆ ಹಾಗೂ ಪೊಲೀಸ್ ಚೌಕಿಗಳ ಮೇಲೆ ನಿರಂತರವಾಗಿ ಅವರು ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಅಲ್ಲಿನ ರೈಲ್ವೆ ಸ್ಟೇಷನ್ ಒಂದರಲ್ಲಿ ಬಾಂಬ್ ಬಿಟ್ಟು ಸ್ಫೋಟ ಮಾಡಲಾಯಿತು. ಅಲ್ಲಿ ಟಾರ್ಗೆಟ್ ಮಾಡಿಕೊಂಡಿದ್ದು ಪಾಕಿಸ್ತಾನದ ಸೈನಿಕರನ್ನ. ಹಾಗೆ ಕಳೆದ ವರ್ಷ ಗ್ವಾದಾರ್ ಬಂದರನ್ನು ಸಂಪರ್ಕಿಸುವ ಹೆದ್ದಾರಿಯನ್ನು ಬಲೂಚ್ ಪಡೆಗಳು ಬಂದ್ ಮಾಡಿದ್ವು. ಅಲ್ಲಿಗೆ ಬಂದ ವಾಹನಗಳನ್ನು ನಿಲ್ಲಿಸಿ ಅದರಲ್ಲಿನ ಜನರನ್ನು ಕೆಳಗಿಳಿಸಿ ಅವರ ಐಡೆಂಟಿಟಿ ಕಾರ್ಡ್ಗಳನ್ನು ನೋಡಿ ಅದರಲ್ಲಿನ ಪಾಕಿಸ್ತಾನಿ ಸೈನಿಕರನ್ನು ಗುರುತಿಸಿ ಅವರನ್ನು ನಡು ರಸ್ತೆಯಲ್ಲಿ ನಿಲ್ಲಿಸಿ ಹೊಡೆದು ಕೊಲ್ಲಲಾಯಿತು. ಈಗ ಸೀದಾ ರೈಲೊಂದನ್ನು ಅಪಹರಿಸಿ ಬಲೂಚಿ ಪಡೆಗಳು ತಮ್ಮ ಶಕ್ತಿಯನ್ನು ತೋರಿಸ್ಕೊಳ್ತಾ ಇವೆ. ಅಲ್ಲಾಗಿರೋದೇನು ಅಂದರೆ, ಕೋಟಾದಿಂದ ಪೇಶಾವರ್ಗೆ ಒಂದು ರೈಲು ಹೋಗುತ್ತೆ.
ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಕ್ವೆಟಾ, ಇದು ಪೇಶಾವರ. ಕ್ವೆಟಾ ಅನ್ನೋದು ಬಲೂಚಿಸ್ತಾನದ ರಾಜಧಾನಿ ನಗರ. ಪೇಶಾವರ ಖೈಬರ್ ಪಖ್ತೂನ್ಖ್ವಾ ಭಾಗಕ್ಕೆ ಸೇರುತ್ತೆ. ಈ ಸದ್ಯಕ್ಕೆ ಈ ಎರಡೂ ಪ್ರಾಂತಗಳು ಕೂಡ ಪಾಕಿಸ್ತಾನದ ಪಾಲಿಗೆ ತಲೆನೋವಾಗಿವೆ. ಬಲೂಚಿಸ್ತಾನದಲ್ಲಿ BLA ಅಂದ್ರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕೆಲಸ ಮಾಡ್ತಾ ಇದ್ರೆ, ಖೈಬರ್ನಲ್ಲಿ TTP ಕೆಲಸ ಮಾಡ್ತಾ ಇದೆ. ಇವತ್ತು ಜಗತ್ತಿನ ಅತ್ಯಂತ ಭಯಾನಕ ಉಗ್ರ ಸಂಘಟನೆಗಳ ಪಟ್ಟಿಯಲ್ಲಿ ಈ TTP ಕೂಡ ಸ್ಥಾನವನ್ನು ಪಡ್ಕೊಂಡಿದೆ. ಅಷ್ಟೇ ಅಲ್ಲ, ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ಅಲ್ಲಿ ಪಾಕಿಸ್ತಾನಕ್ಕೆ 2ನೇ ಸ್ಥಾನ ಸಿಗೋದಕ್ಕೆ ಕಾರಣವಾಗಿರೋದು ಕೂಡ ಈ TTPನೇ. ಇನ್ನು ಪಾಕಿಸ್ತಾನದಲ್ಲಿ ಒಟ್ಟು 150ಕ್ಕೂ ಹೆಚ್ಚು ಆಕ್ಟಿವ್ ಭಯೋತ್ಪಾದಕರ ಗುಂಪುಗಳಿದ್ರೆ, ಆ ಪೈಕಿ 26ಕ್ಕೂ ಹೆಚ್ಚು ಗುಂಪುಗಳು ಬಲೂಚಿಸ್ತಾನದಲ್ಲಿವೆ. ಖೈಬರ್ ಪಖ್ತೂನ್ಖ್ವಾದಲ್ಲಿ 24 ಆಕ್ಟಿವ್ ಗ್ರೂಪ್ಗಳು ಕೆಲಸ ಮಾಡ್ತಾ ಇವೆ. ಎಲ್ಲ ಅವರೇ ಮಾಡಿಕೊಂಡು ಪಾಪ ಭಾರತದ ವಿರುದ್ಧ ಕೆಲಸ ಮಾಡಲಿ ಅಂತ, ಆಫ್ಘನಿಸ್ತಾನದಲ್ಲಿ ರಷ್ಯಾದ ವಿರುದ್ಧ ಹೋರಾಟ ಮಾಡಲಿ ಅಂತ ಅವರು ಸೃಷ್ಟಿ ಮಾಡಿದ ಉಗ್ರರ ಪಡೆಗಳು ಇವತ್ತು ಪಾಕಿಸ್ತಾನವನ್ನು ಹರ್ಕೊಂಡು ತಿಂತಾ ಇವೆ. ಇನ್ನು ಬಲೂಚಿಸ್ತಾನದಲ್ಲಿ ಕ್ವೆಟಾದಿಂದ ಪೇಶಾವರ್ಗೆ ಹೋಗ್ತಾ ಇತ್ತಲ್ಲ ಜಾಫರ್ ಎಕ್ಸ್ಪ್ರೆಸ್ ಅನ್ನೋ ರೈಲು, ಅದನ್ನು ಹೈಜಾಕ್ ಮಾಡೋದಕ್ಕೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಪ್ಲಾನ್ ಹಾಕ್ಕೊಳ್ತು. ಮಸ್ಕಾಫ್, ದಾದರ್ ಮತ್ತು ಬಲೋನ್ ಭಾಗಗಳಲ್ಲಿ ರೈಲ್ವೆ ಹಳಿಗಳನ್ನು ಸ್ಫೋಟಿಸಿ ಎಲ್ಲೂ ಕೂಡ ರೈಲು ಮುಂದಕ್ಕೆ ಹೋಗದ ಹಾಗೆ ತಡೆಯಲಾಯಿತು. ಆನಂತರ ಅದನ್ನು ಬಲೂಚ್ ಲಿಬರೇಷನ್ ಆರ್ಮಿ ತನ್ನ ಹಿಡಿತಕ್ಕೆ ತಗೊಂಡು ಸಮೀಪದ ಟನಲ್ ಒಂದರಲ್ಲಿ ಅದನ್ನು ನಿಲ್ಲಿಸ್ಕೊಳ್ತು. ಗೆಳೆಯರೆ, ಬಲೂಚಲ್ಲಿ ಖೈಬರ್ ಭಾಗದಲ್ಲಿ ಸಂಚರಿಸುವ ರೈಲುಗಳನ್ನು ಹಾಗೆ ಕಳುಹಿಸೋದಕ್ಕಾಗೋದಿಲ್ಲ. ಹೀಗಾಗಿ ಪಾಕಿಸ್ತಾನ ಅವುಗಳ ರಕ್ಷಣೆಗೊಂದಷ್ಟು ಸೈನಿಕರನ್ನು ಕೂಡ ಜೊತೆಗೆ ಕಳುಹಿಸಿಕೊಡುತ್ತೆ. ಹಾಗೆ ಇದರಲ್ಲೂ ಸೈನಿಕರಿದ್ದರು. ಒಂದು ತುಕಡಿ ಸೇನೆ ಪೇಶಾವರ್ಗೆ ಹೋಗ್ತಾ ಇತ್ತು. ಇಂಥ ರೈಲಿನ ಮೇಲೆ ಯಾವಾಗ ಬಲೂಚಿಸ್ತಾನದ ಲಿಬರೇಷನ್ ಪಡೆಗಳು ದಾಳಿ ಮಾಡಿದ್ವೋ, ಪಾಕಿಸ್ತಾನದ ಸೈನಿಕರು ಕೂಡ ಗುಂಡಿನ ದಾಳಿ ಮಾಡೋದಕ್ಕೆ ಮುಂದಾದರು. ಆ ಚಕಮಕಿಯಲ್ಲಿ 6 ಮಂದಿಯನ್ನು ಲಿಬರೇಷನ್ ಪಡೆಗಳು ಕೊಂದು ಹಾಕಿವೆ. ಅಲ್ಲಿಗ ಇಡೀ ರೈಲು ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರ ಹಿಡಿತದಲ್ಲಿದೆ. ಇನ್ನು ಲಿಬರೇಷನ್ ಆರ್ಮಿ ಅನ್ನೋದು ಪಾಕಿಸ್ತಾನದ ಸೇನೆಯ ಹಾಗೆ ಭಯೋತ್ಪಾದಕರ ಪಡೆ ಅಲ್ಲ. ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇರೋರು. ಬಲೂಚಿಗರನ್ನು ಪಾಕಿ ಉಗ್ರರ ಕೈಯಿಂದ ಬಿಡಿಸಬೇಕು ಅಂತ ಬಂದೂಕುಗಳನ್ನು ಕೈಗೆ ಎತ್ಕೊಂಡವರು. ಅವರ ಟಾರ್ಗೆಟ್ ಏನಿದ್ರು ಪಾಕಿಸ್ತಾನದ ಸೇನೆ, ಪೊಲೀಸ್ ಹಾಗೂ ಚೈನಾದ ಪ್ರಜೆಗಳೇ ಹೊರತು ಬಲೂಚಿಗರಲ್ಲ. ಹೀಗಾಗಿ ಈ ರೈಲಲ್ಲಿದ್ದ ಹೆಂಗಸರು, ವೃದ್ಧರು, ಮಕ್ಕಳು, ಹೀಗೆ ಎಲ್ಲ ಸಾಮಾನ್ಯ ಪ್ರಯಾಣಿಕರನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ರೈಲಿಂದ ಕೆಳಗಿಳಿಸಿ ಅವರನ್ನು ಹೋಗೋದಕ್ಕೆ ಬಿಟ್ಟಿದ್ದೀವಿ. ಈಗ 100 ಮಂದಿ ಶತ್ರು ಸೈನಿಕರನ್ನು ಮಾತ್ರ ನಮ್ಮ ಒತ್ತೆಯಾಳುಗಳನ್ನಾಗಿ ಇಟ್ಟುಕೊಂಡಿದ್ದೀವಿ ಅಂತ ಬಲೂಚ್ ಲಿಬರೇಷನ್ ಆರ್ಮಿ ತಿಳಿಸಿದೆ. ರೈಲನ್ನು ಹೈಜಾಕ್ ಮಾಡಿರೋ ಸಂದೇಶವನ್ನು ಪಾಕಿಸ್ತಾನದ ಸರ್ಕಾರಕ್ಕೆ ಕೂಡ ಕಳುಹಿಸಿಕೊಟ್ಟಿದೆ. ಇಲ್ಲಿ ಬಲೂಚಿ ಪಡೆಗಳು ಬಿಡುಗಡೆ ಮಾಡಿರೋ ಪತ್ರದಲ್ಲಿ ಪಾಕಿಸ್ತಾನದ ಜಾಫರ್ ಎಕ್ಸ್ಪ್ರೆಸ್ ರೈಲನ್ನು ನಾವು ಅಪಹರಿಸಿದ್ದೀವಿ ಅಂತ ಹೇಳಿಕೊಂಡಿದ್ದಾರೆ. ಜನರನ್ನು ಸುರಕ್ಷಿತವಾಗಿ ಬಿಡುಗಡೆ ಮಾಡಲಾಗಿದೆ. ಸೈನಿಕರು ಮಾತ್ರ 100 ಮಂದಿ ನಮ್ಮ ಒತ್ತೆಯಾಳುಗಳಾಗಿದ್ದಾರೆ. ಅಕಸ್ಮಾತ್ ಪಾಕಿಸ್ತಾನ ನಮ್ಮ ಮೇಲೆ ಏರಿಯಲ್ ಸ್ಟ್ರೈಕನ್ನು ಮುಂದುವರಿಸಿದರೆ ಇವರಲ್ಲಿ ಯಾರೊಬ್ಬರನ್ನು ನಾವು ಬದುಕುಳಿಯೋದಕ್ಕೆ ಬಿಡೋದಿಲ್ಲ. 100 ಮಂದಿ ಸೈನಿಕರ ಸಾವಿಗೆ ಪಾಕಿಸ್ತಾನದ ಆಡಳಿತವೇ ಕಾರಣವಾಗುತ್ತೆ ಅಂತ ಆ ಪತ್ರದಲ್ಲಿ ಲಿಬರೇಷನ್ ಆರ್ಮಿ ತಿಳಿಸಿದೆ. ಮಜೀಬ್ ಬ್ರಿಗೇಡ್, ಫತಾ ಸ್ಕ್ವಾಡ್ ಹಾಗೂ ಜಿರಾಬ್ ಯೂನಿಟ್ಟುಗಳ ಯೋಧರು ಜಂಟಿಯಾಗಿ ಕಾರ್ಯಾಚರಣೆಯ ಮೂಲಕ ಈ ರೈಲನ್ನು ವಶಕ್ಕೆ ತಗೊಂಡಿರುವುದಾಗಿ BLA ಪತ್ರ ತಿಳಿಸ್ತಾ ಇದೆ. ಇನ್ನು ಪಾಕಿಸ್ತಾನ ಬಲೂಚಿ ಪಡೆಗಳ ಈ ಕೃತ್ಯದಲ್ಲಿ ಲೋಕೋ ಪೈಲಟ್ಗೆ ಗಾಯಗಳಾಗಿವೆ ಅಂತ ತಿಳಿಸಿದೆ. ಹಾಗೆ ಸುಮಾರು 500ಕ್ಕೂ ಹೆಚ್ಚು ಪ್ರಯಾಣಿಕರನ್ನು ಅವರು ಅಪಹರಿಸಿದ್ದಾರೆ ಅಂತ ಪಾಕ್ ಪೊಲೀಸರು ಹೇಳ್ತಾ ಇದ್ದಾರೆ. ಹಾಗೆ ಒಂದಷ್ಟು ಪ್ರಯಾಣಿಕರಿಗೆ ಗುಂಡೇಟು ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಹೈಜಾಕ್ ಆಗಿರೋ ರೈಲು ಮತ್ತು ಅದರಲ್ಲಿನ ಪ್ರಯಾಣಿಕರನ್ನು ಕಾಪಾಡೋದಕ್ಕೆ ಪಾಕಿಸ್ತಾನ ಹೆಚ್ಚುವರಿ ಸೇನಾ ಪಡೆಗಳನ್ನು ಅಲ್ಲಿಗೆ ಕಳುಹಿಸಿಕೊಟ್ಟಿದೆ. ಅವರು ಡ್ರೋನ್ ಹಾಗೂ ಹೆಲಿಕಾಪ್ಟರ್ಗಳ ಮೂಲಕ ದಾಳಿ ಮಾಡ್ತಾ ಇದ್ದಾರೆ. ಈ ದಾಳಿಯನ್ನು ನಿಲ್ಲಿಸಿ ಶರಣಾಗದೇ ಇದ್ದರೆ ರೈಲಲ್ಲಿರೋರು ಯಾರು ಬದುಕೋದಿಲ್ಲ ಅಂತ ಬಲೂಚ್ ಪಡೆಗಳು ಎಚ್ಚರಿಕೆ ಕೊಡ್ತಾ ಇವೆ. ಗೆಳೆಯರೆ, ಕಳೆದ ವರ್ಷ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಒಂದೇ ಅಲ್ಲಿ 302 ದಾಳಿಗಳನ್ನು ಮಾಡಿದೆ. 580 ಸಾವುಗಳಿಗೆ ಕಾರಣ ಆಗಿದೆ. ಸುಮಾರು 370 ಮಂದಿ ಗಾಯಗೊಂಡಿದ್ದಾರೆ. ಇನ್ನುಳಿದ ಸಂಘಟನೆಗಳು ಮಾಡಿದ ದಾಳಿಯಲ್ಲಿ ಒಟ್ಟು 1,000ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಅದರಲ್ಲಿ ಪಾಕಿ ಭದ್ರತಾ ಪಡೆಗಳಿಗೆ ಸೇರಿದವರು ಹೆಚ್ಚಿದ್ದಾರೆ. ಈಗ ಸೀದಾ ರೈಲನ್ನೇ ಬಲೂಚಿ ಪಡೆಗಳು ಅಪಹರಿಸಿವೆ. ಪಾಕಿಸ್ತಾನ ಇದನ್ನು ಹೇಗೆ ಬಿಡಿಸ್ಕೊಂಡು ಬರುತ್ತೆ ಅನ್ನೋದು ಪ್ರಶ್ನೆ. 1999ರಲ್ಲಿ ಇದೇ ಪಾಕಿ ಉಗ್ರರು ISIನ ಸಹಾಯ ಪಡ್ಕೊಂಡು ಭಾರತದ ವಿಮಾನವನ್ನು ನೇಪಾಳದ ಕಾಠ್ಮಂಡುವಿನಿಂದ ಅಪಹರಿಸಿ ಅದನ್ನು ಆಫ್ಘನಿಸ್ತಾನದ ಕಂದಹಾರ್ಗೆ ತಗೊಂಡು ಹೋಗಿದ್ರು. ಆ ವಿಮಾನದಲ್ಲಿದ್ದ ಪ್ರಯಾಣಿಕರನ್ನು ಬಿಡಿಸ್ಕೊಂಡು ಬರೋದಕ್ಕೆ ಅವತ್ತು ಭಾರತ ತನ್ನ ಜೈಲುಗಳಲ್ಲಿದ್ದ ಭಯೋತ್ಪಾದಕರನ್ನು ಬಿಡುಗಡೆ ಮಾಡಬೇಕಾಗಿ ಬಂತು. ಈಗ ಪಾಕಿಸ್ತಾನದ ಟ್ರೈನ್ ಒಂದು ಅಪಹರಣಕ್ಕೀಡಾಗಿದೆ. ಅದರಲ್ಲಿ 100 ಮಂದಿ ಪಾಕಿಸ್ತಾನದ ಸೈನಿಕರಿದ್ದಾರೆ ಅಂತ
ಬಲೂಚ್ ಪಡೆಗಳು ಹೇಳ್ತಾ ಇವೆ. ಅವರನ್ನ ಹೇಗೆ ಪಾಕಿಸ್ತಾನ ಬಿಡಿಸ್ಕೊಂಡು ಬರುತ್ತೆ ಅನ್ನೋ ಕುತೂಹಲ ಈಗ ಪ್ರತಿಯೊಬ್ಬರನ್ನೂ ಕಾಡ್ತಾ ಇದೆ. ಅದರ ಜೊತೆಗೆ ಕರ್ಮಫಲ ಅಂತಾರ ನೋಡಿ, ಅದು ಬಹುಶಃ ಇದೇ ಇರಬೇಕು. ಇದು ಗೆಳೆಯರೆ, ಬಲೂಚಿಸ್ತಾನದ ಹೋರಾಟಗಾರರು ಪಾಕಿಸ್ತಾನದ ಇಡೀ ಒಂದು ರೈಲನ್ನೇ ಹೈಜಾಕ್ ಮಾಡಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.